ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ರಾಯಚೂರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ 56,432 ಉದ್ಯೋಗಗಳು ನೇಮಕಾತಿ ಮಾಡಲು ಸಚಿವ ಸಂಪುಟ ಕೈಗೊಂಡಿರುವ ನಿರ್ಣಯವು ಒಳ ಮೀಸಲಾತಿ ಜಾರಿಗೆ ಮಾಡದೆ ಮುಂದಾಗಿರುವುದು ಖಂಡನೀಯ ಎಂದು ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಬಸವರಾಜ ಸಾಸಲ್ಮರಿ ಖಂಡನೀಯ ವ್ಯಕ್ತಪಡಿಸಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ಮೀಸಲಾತಿ ಜಾರಿಗೊಳಿಸಲು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳು ನಿರಂತರ 36 ವರ್ಷಗಳ ಹೋರಾಟ ಮಾಡುತ್ತಿದೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿ 2 ವರ್ಷಗಳು ಕಳೆದಿವೆ. ಒಳ ಮೀಸಲಾತಿ ಕಲ್ಪಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೀಡಿದ ವರದಿಯನ್ನು ಸಚಿವ ಸಂಪುಟ ಅಂಗೀಕರಿಸಿದೆ. ಒಳ ಮೀಸಲಾತಿ ವಿಧೇಯಕ ಅಂಗೀಕಾರಗೊಂಡು ರಾಜ್ಯಪಾಲರ ಸಹಿ ಪಡೆದು ಅಂಗೀಕೃತಗೊಂಡಿದೆ. ಆದರೆ ಒಳ ಮೀಸಲಾತಿ ವಿರೋಧಿಗಳು ಒತ್ತಡಕ್ಕೆ ಮಣಿದು 1995ರ ಹಳೆಯ ನಿಯಮದಂತೆ ಉದ್ಯೋಗ ನೇಮಕಾತಿ ಮಾಡಲು ಮುಂದಾಗಿರುವುದು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮರಣ ಶಾಸನವಾಗಿದೆ ಎಂದು ತಿಳಿಸಿದರು. ವರ್ಷದಿಂದ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಸದಾಶಿವ ಆಯೋಗ ರಚನೆ ಮಾಡಿದ್ರು. ಅದಾದ್ಮೇಲೆ ನಾಲ್ಕು ಆಯೋಗ ರಚನೆ ಮಾಡಿದ್ರು. ಆದ್ರೆ ಈ ರಚನೆ ಮಾಡೋದು ಅದನ್ನ ಏನಪ್ಪ ಅಂದ್ರೆ ವಿಳಂಬ ಮಾಡ್ತಾ ಇಲ್ಲಿರಂತ ಸಿದ್ದರಾಮಯ್ಯ ಸರ್ಕಾರ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯಗೆ ಒಂದು ವೇಳೆ ಮಾಡ್ಬೇಕಂತಿದ್ರು ಅದನ್ನ ಆಜುಬಾಜು ಇರೋಂಥ ಕೆಲವೊಬ್ಬರು ಸಚಿವರು ಕೆಲವೊಬ್ಬರು ಜನಾಂಗದ ಮುಖಂಡರು ಇದನ್ನ ಆಗ್ಲಾರ್ದಂಗ ನೋಡ್ಕೊಳ್ಳಕ್ಕಾರ. ಆದ್ದರಿಂದ ಕೂಡಲೇ ನಾಳೆ ಅಧಿವೇಶನ 27ಕ್ಕೆ ನಡೀತಿದೆ. ಒಂದು ನಿರ್ಣಯ ತಗೊಂಡು ಈ ಒಂದು ಸದಾಶಿವ ಆಯೋಗ ರಚನೆ ಮಾಡಬೇಕು, ನ್ಯಾಯಯುತವಾಗಿ ಮಾಡಬೇಕು. ಒಂದು ವೇಳೆ ತಾವು ಮಾಡಿಲ್ಲ ಅಂದ್ರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತದಂತ ಹೇಳ್ತಾ ಮತ್ತು ಈ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಜಿಲ್ಲಾ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರಿವರ ಮುಖಾಂತರ ವಿಷಯ ಉದ್ಯೋಗ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಮನವಿ ಮೂಲಕ ಮಾನ್ಯರೇ, ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ ಮಣಿದು 56,432 ಉದ್ಯೋಗಗಳ ನೇಮಕಾತಿ ಮಾಡಲು ಸಚಿವ ಸಂಪುಟ ಕೈಗೊಂಡಿರುವ ನಿರ್ಣಯವು ಒಳ ಮೀಸಲಾತಿ ಜಾರಿ ಮಾಡದೆ ಮುಂದಾಗಿರುವುದು ಖಂಡನೀಯವಾಗಿದೆ. ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳು ನಿರಂತರ 35 ವರ್ಷಗಳ ಹೋರಾಟ ಮಾಡಿವೆ. ಸುಪ್ರೀಂ ಕೋರ್ಟ್ 7 ನ್ಯಾಯಾಧೀಶರ ಪೀಠ ತೀರ್ಪು ನೀಡಿ 2 ವರ್ಷ ಕಳೆದಿದೆ. ಒಳ ಮೀಸಲಾತಿ ಕಲ್ಪಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ವರದಿಯನ್ನು ಸಚಿವ ಸಂಪುಟ ಅಂಗೀಕರಿಸಿದೆ. ಆನಂತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಒಳ ಮೀಸಲಾತಿ ವಿಧೇಯಕ ಅಂಗೀಕಾರಗೊಂಡು ರಾಜ್ಯಪಾಲರ ಸಹಿ ಪಡೆದು ಅಂಗೀಕೃತಗೊಂಡಿದೆ. ಆದರೆ ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಎಲ್ಲ ತೀರ್ಮಾನಗಳನ್ನು ಬದಿಗೆ ಸಲ್ಲಿಸಿ 1995ರ ಹಳೆ ನಿಯಮದಂತೆ ಉದ್ಯೋಗ ನೇಮಕಾತಿ ಮಾಡಲು ಮುಂದಾಗಿರುವುದು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮರಣ ಶಾಸನವಾಗಿದೆ. ಉದ್ಯೋಗ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿಗಳ ಶೇಕಡ 15% ಮೀಸಲಾತಿ ಜಾರಿ ಮಾಡಲು ಯಾವ ನ್ಯಾಯಾಲಯದ ಅಡೆತಡೆಗಳಿಲ್ಲ. ಹೆಚ್ಚಳವಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶೇಕಡ 6 ಮೀಸಲಾತಿಯನ್ನು ಅಬೆನ್ಸ್ ಇತ್ತು ಶೇಕಡ 15ರಷ್ಟು ಒಳ ಮೀಸಲಾತಿ ಜಾರಿ ಮಾಡಲು ಕೂಡಲೇ ಸಾಮಾನ್ಯ ನೇಮಕಾತಿ ಪ್ರಕ್ರಿಯೆಯಿಂದ ಶೇಕಡ 15ರಷ್ಟು ಎಸ್ಸಿ ಕೋಟಾವನ್ನು ಬೇರ್ಪಡಿಸಿ ಉದ್ಯೋಗ ತುಂಬಲಿ. ದಿನಾಂಕ 27/2/2026 ಸರ್ಕಾರದ ಅಧಿಸೂಚನೆಯನ್ನು ಕೂಡಲೇ ರದ್ದುಗೊಳಿಸಬೇಕು. ಅಲೆಮಾರಿ 59 ಜಾತಿಗಳಿಗೆ ಪ್ರತ್ಯೇಕ ಶೇಕಡ 1ರಷ್ಟು ಮೀಸಲಾತಿಯಂತೆ ಉದ್ಯೋಗ ನೇಮಕಾತಿಗಳಲ್ಲಿ ಪಾಲು ನೀಡಲಿ. ಉದ್ಯೋಗ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಅಳವಡಿಸಲು ತಾಂತ್ರಿಕ ಅಡಚಣೆ ಅಥವಾ ಕಾನೂನು ಇದೆ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಅಶೋಕ ನಂಜದಿನ್ನಿ, ಜಿಲ್ಲಾ ಉಪಾಧ್ಯಕ್ಷ ಎಂ ಮನೋಹರ್ ಸಿರವಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ಬೊಮ್ಮನಾಳ್, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ನಾಡಂಗ, ಜಿಲ್ಲಾ ಕಾರ್ಯದರ್ಶಿ ಜಮ್ಮದಾಗ್ನಿ, ಜಿಲ್ಲಾ ಸಂಚಾಲಕ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ದುರ್ಗಪ್ಪ ಕಮಲಗೇರ, ಸಿಂಧನೂರು ತಾಲೂಕಾ ಅಧ್ಯಕ್ಷ ನಿರುಪಾದಿ ಎಲೆಕೂಡ್ಲಿಗಿ, ಮನವಿ ತಾಲೂಕಾಧ್ಯಕ್ಷ ಮಾರಪ್ಪ ಮಳ್ಳಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ರಾಯಚೂರು.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369